ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ, 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ. ಸೊ ಮಹಾಲಯ ಅಮಾವಾಸ್ಯೆಯ ವಿಶೇಷತೆ ಯಾವ ರೀತಿಯಾಗಿರುತ್ತೆ, ಇನ್ನು ಪಿತೃಪಕ್ಷದಲ್ಲಿ ಯಾವೆಲ್ಲ ರೀತಿಯಾದಂಥ ದಾನಗಳನ್ನು ಮಾಡಬೇಕಾಗತ್ತೆ, ಈ ದಾನಗಳನ್ನು ಮಾಡೋದ್ರಿಂದ ಯಾವೆಲ್ಲ ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಳ್ಬಹುದಾಗಿದೆ, ದಾನ ಮಾಡಲಿಕ್ಕೆ ಒಂದು ನೀತಿ ನಿಯಮಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗದ ಕುರಿತಾಗಿ ತಿಳಿಸ್ಕೊಡಿ. ಎಂದಿನಂತೆ ದಿನನಿತ್ಯವೂ ಕೂಡ ನಾವು ಪಂಚಾಂಗದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕೆ ಪಂಚಾಂಗ ಅಷ್ಟು ಶ್ರೇಷ್ಠ ಅಂತ ನೋಡಿ. ಇವತ್ತು ಅಮಾವಾಸ್ಯೆ ತಿಥಿ ಇರುವಂಥದ್ದು. ಅಂದರೆ ಇವತ್ತು ನೋಡಿ ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಇವನ್ನೆಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಯಾರು ಕೂಡ ದಿನನಿತ್ಯವೂ ಪಂಚಾಂಗ ಶ್ರವಣ ಪಠಣ ಮಾಡ್ತಾ ಇರಲ್ಲ. ಹಾಗಾಗಿ ಈಗ ಇಂಥವರಿಗೆ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಕರಣಾದಿಗಳನ್ನು ತಿಳಿದು ಇವತ್ತು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬಹುದು, ಯಾವುದೆಲ್ಲ ಶುಭ ಕಾರ್ಯಗಳಾಗಲಿ ಅಥವಾ ಅಶುಭ ಕಾರ್ಯಗಳನ್ನಾಗಲಿ ನಾವಿವತ್ತು ಕೈಗೊಂಡಾಗ ನಮಗೆ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಅಂತ ತಿಳಿದು ಇವತ್ತಿನ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಅದಕ್ಕೋಸ್ಕರನೇ ದಿನನಿತ್ಯವೂ ಕೂಡ ನಾವು ಈ ಒಂದು ವಿಶೇಷವಾದ ವಾಹಿನಿಯಲ್ಲಿ ನಿಮಗೆ ತಿಥಿ, ವಾರ, ನಕ್ಷತ್ರ, ಯೋಗ ಕರಣಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತಿನದು ನೋಡಿದಾಗ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ, ವರುಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಅಮಾವಾಸ್ಯೆ ಇರುವಂಥದ್ದು. ನೋಡಿ, ಇವತ್ತು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿಯಂದು ಇವತ್ತು ಹಾಗೆ ನಕ್ಷತ್ರ ಕೂಡ ನೋಡ್ಕೋಬೇಕಾಗುತ್ತೆ. ಇವತ್ತು ಉತ್ತರ ನಕ್ಷತ್ರ, ಬ್ರಹ್ಮಯೋಗ, ಚತುಷ್ಪಾದ ಕರ್ಣ ಇರುವಂಥದ್ದು ಕೂಡ ನಾವು ವಿಶೇಷವಾಗಿ ನೋಡ್ಕೋಬಹುದಾಗಿದೆ. ಹಾಗೆ ಇವತ್ತಿನ ತಿಥಿ ಮತ್ತು ಇವತ್ತಿನ ನೋಡಿ ವಿಶೇಷವಾಗಿ ನಾವು ದಿನನಿತ್ಯವೂ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತೇನಾದರೂ ಕೆಲವೊಂದು ವಿಚಾರಗಳು ರಾಹುಕಾಲಗಳಲ್ಲಿ ಮತ್ತು ಯಮಗಂಡ ಕಾಲಗಳಲ್ಲಿ ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಆ ಸಮಯಗಳನ್ನು ಕೆಲವೊಂದು ಪಕ್ಷಗಳಲ್ಲಿ ಯಮಗಂಡ ಕಾಲ ಮತ್ತು ರಾಹುಕಾಲದನ್ನು ಕೂಡ ಮಾಡ್ಕೊಳ್ತಾ ಬರ್ತಾರೆ. ಅವೆಲ್ಲವಕ್ಕೂ ಕೂಡ ನಾವು ಸಮಯವನ್ನು ತಿಳಿದು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ನೋಡೋಣ. ಇವತ್ತು ರಾಹುಕಾಲ ಮಧ್ಯಾಹ್ನ 12:09 1:39 ವಿಶೇಷವಾಗಿ ನಾವು ಇವತ್ತು ರಾಹುಕಾಲವನ್ನು ನೋಡಬಹುದು. ಹಾಗೆ ಯಮಗಂಡ ಕಾಲ 7:39 9:09 ನಾವು ಯಮಗಂಡ ಕಾಲವನ್ನು ನೋಡಬಹುದು. ಹಾಗೆ ಗುಳಿಕ ಕಾಲವು 10:39 12:09 ಗುಳಿಕ ಕಾಲವನ್ನು ಕೂಡ ನಾವು ವಿಶೇಷವಾಗಿ ಈ ದಿವಸ ನೋಡ್ಕೋಬಹುದಾಗಿದೆ. ಹಾಗೆ ನೋಡಿ, ಬ್ರಾಹ್ಮಿ ಮುಹೂರ್ತದ ಬಗ್ಗೆ ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ 4:33 5:22 ನಮಗೆ ಈ ಬ್ರಾಹ್ಮಿ ಮುಹೂರ್ತ ಸಿಗುವಂಥದ್ದು. ಅದಕ್ಕೋಸ್ಕರ ನೋಡಿ, ಬ್ರಾಹ್ಮಿ ಮುಹೂರ್ತಗಳಲ್ಲಿ ವಿಶೇಷ ಫಲಗಳು ನಮಗೆ ಜಾಸ್ತಿ ಅಂದರೆ ವಿಶೇಷ ಫಲಗಳು ಸಿಗುವಂಥದ್ದು. ನಮ್ಮ ಚಿತ್ತಶಾಂತಿ ಇರುವಂಥದ್ದು, ಮಾಡುವ ಕೆಲಸ ಕಾರ್ಯಗಳಲ್ಲಿ ನಮಗೆ ಆ ಪ್ರಜ್ಞೆ ಜಾಸ್ತಿ ಆಗ್ತಾ ಬರುತ್ತೆ, ನಿಷ್ಠೆ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತು ಮಾಡಬೇಕು ಅಂತ ಆ ಒಂದು ಸಮಯದಲ್ಲಿ ಮಾಡಿದಾಗ ಕೆಲಸ ಕಾರ್ಯಗಳು ನಮಗೆ ಕೈಗೂಡ್ತವೆ. ಅಂದರೆ ನಾವೊಂದು ಜಪ ಮಾಡಬೇಕು, ತಪ ಮಾಡಬೇಕು, ಅಥವಾ ಹೋಮ ಹವನಾದಿಗಳನ್ನು ಮಾಡಬೇಕು, ಅಥವಾ ಏನು ವಿದ್ಯಾರ್ಜನೆಗೋಸ್ಕರ ಒಂದು ವಿದ್ಯಾಭ್ಯಾಸ ಮಾಡಬೇಕಂದ್ರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ, ತುಂಬ ವಿಶೇಷವಾದ ಫಲಗಳು ನಮಗೆ ಸಿಗುವಂಥದ್ದು. ಹಾಗೆ ಇವತ್ತು ಸೂರ್ಯ ಉದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯ ಉದಯವು ಬೆಳಗ್ಗೆ 6:09 ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ 6:08 ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ವಿಶೇಷವಾಗಿ ಈ ದಿವಸ ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ.
ಇನ್ನು ದ್ವಾದಶ ರಾಶಿಗಳ ಕಂಪ್ಲೀಟ್ ದಿನ ಭವಿಷ್ಯವನ್ನು ನಾವು ತಿಳ್ಕೊಳ್ಳೋಣ. 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಪರಿಹಾರಗಳು ಯಾವ ರೀತಿಯಾಗಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ ಮತ್ತು ಕುಂಭ, ಮೀನ ರಾಶಿಗಳು. ಈ 12 ದ್ವಾದಶ ರಾಶಿಗಳಂತ ಹೇಳ್ತೀವಿ. ಅಂದರೆ 12 ರಾಶಿಗಳನ್ನೇ ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಯಾರಿಗೆ ಈ ರಾಶಿಗಳ ಬಗ್ಗೆ ಎಷ್ಟು ತಿಳುವಳಿಕೆ ಇರುತ್ತೆ, ಕೆಲವರಿಗೆ ನೋಡಿ ನಕ್ಷತ್ರಗಳು ಗೊತ್ತಿರಲ್ಲ ಅಂದ್ರೂ ಕೂಡ ರಾಶಿಗಳು ಎಲ್ರಿಗೂ ಕೂಡ ನೆನಪಿಟ್ಕೊಂಡಿರ್ತಾರೆ. ಯಾಕಂದರೆ ಒಂದು ಸಂಕಲ್ಪ ಮಾಡಬೇಕು, ಒಂದು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಆ ಪುರೋಹಿತರು ಕೇಳ್ತಾರೆ ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ರಾಶಿ ಯಾವುದು ಅಂತ. ಹಾಗಾಗಿ ಎಲ್ಲರೂ ಕೂಡ ಈ ನಕ್ಷತ್ರ ರಾಶಿಗಳನ್ನು ತಿಳ್ಕೊಂಡೇ ಇರ್ತಾರೆ. ಇನ್ನೂ ವಿಶೇಷವಾಗಿ ರಾಶಿಗಳ ಬಗ್ಗೆ ಇನ್ನೂ ತಿಳ್ಕೊಂಡಿರ್ತಾರೆ. ಇಂಥವರಿಗೆ ನೋಡಿ ಇವತ್ತಿನ ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿ ಇದೆ, ಮೇಷಾದಿ ದ್ವಾದಶ ರಾಶಿಗಳ ಇವತ್ತು ಯಾರಿಗೆಲ್ಲ ಅನುಕೂಲಗಳಿದೆ ಮತ್ತು ಯಾರಿಗೆಲ್ಲ ಅನಾನುಕೂಲಗಳಿದೆ ತಿಳಿದು ಇವತ್ತು ದಿನವನ್ನು ಪ್ರಾರಂಭ ಮಾಡಿದ್ರೆ ನಮಗೆ ಇವತ್ತಿನ ಈಪ್ಸಿತ ಫಲಗಳು, ಶುಭ ಕಾರ್ಯಗಳು ನಮಗೆ ಅನುಕೂಲದ ರೀತಿಯಲ್ಲಿ ನಮ್ಮ ಈಪ್ಸಿತ ಫಲಗಳು ದೊರಕುವಂಥದ್ದು ನಾವು ನೋಡ್ಬೋದು. ಹಾಗಾಗಿ ಇವತ್ತಿನ ಪ್ರಥಮ ರಾಶಿ ಮೇಷರಾಶಿ. ಕಟ್ಟಡ ಕಾಮಗಾರಿ ಕೆಲಸಗಾರರಿಗೆ, ಇಂಜಿನಿಯರ್ಸ್ಗಳಿಗೆ ಉತ್ತಮ ದಿನ ಆಗಿರುತ್ತೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಈ ಕಟ್ಟಡ ಕಾರ್ಮಿಕರಿರ್ತೀರಾ ಮತ್ತು ಇಂಜಿನಿಯರ್ಸ್ ಅಂದರೆ ಅವರು ಎಲ್ಲ ಕಟ್ಟಡ ನಿರ್ಮಾಣ ಮಾಡುವಂಥವ್ರೆ, ಇವರಿಗೆಲ್ಲ ತುಂಬ ವಿಶೇಷವಾಗಿ ಉತ್ತಮವಾದ ದಿನ ಆಗಿರುತ್ತೆ. ಅಂದರೆ ಯಾವುದೋ ಇವ್ರಿಗೆಲ್ಲ ಹೊಸದೊಂದು ಪ್ರಾಜೆಕ್ಟ್ ಸಿಗ್ಬೋದು, ಅಥವಾ ಯಾವುದೋ ಮನೆ ಕಟ್ಟರಿಗೆ ಹೊಸ ಮನೆ ನಿಮಗೆ ಯಾರೋ ಮಾತುಕತೆ ಆಗ್ಬೋದು. ಈ ರೀತಿ ಯಾವುದೋ ಒಂದು ಬೇರೆ ಕಡೆಯಿಂದ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ನಿರೀಕ್ಷೆ ಕೂಡ ನೀವು ಇವತ್ತು ಮಾಡ್ಬೋದಾಗಿದೆ. ಹಾಗೆ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂತಸ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ನೋಡಿ, ಅತಿಥಿಗಳ ಆಗಮನ ಅಂದರೆ ಯಾರಾದರೂ ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದರೆ ನಮಗೆ ಎಷ್ಟು ಸಂತೋಷ ಆಗುತ್ತಲ್ವ. ತುಂಬ ವಿಶೇಷವಾದಂತಹ ದಿನ, ಅಮಾವಾಸ್ಯೆ, ಅಮಾವಾಸ್ಯೆ ಏನಾದರೂ ಈ ಪಿತೃ ಕಾರ್ಯ ಮಾಡ್ತಾ ಇರ್ಬೋದು ಮನೆಯಲ್ಲಿ, ಯಾರಾದರೂ ಅತಿಥಿಗಳು ಬಂದರೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ಆ ಸಂತೋಷದ ವಾತಾವರಣ ನಿಮಗೆ ಇವತ್ತು ಸೃಷ್ಟಿಯಾಗುವಂತಹ ಅನುಕೂಲ ಕೂಡ ಮೇಷರಾಶಿಯವರಿಗಿದೆ. ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಇವತ್ತು ಸಿಗುವಂಥದ್ದು. ಹಾಗೆ ವೃಷಭ ರಾಶಿ, ಉಪನ್ಯಾಸಕ ವೃತ್ತಿಯಲ್ಲಿರುವವರಿಗೆ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರ ವಾತಾವರಣ. ಯಾರೆಲ್ಲ ಉಪನ್ಯಾಸಕರಿರ್ತೀರಾ, ಲೆಕ್ಚರರ್ಸ್ ಆಗಿರ್ತೀರಾ, ಟೀಚರ್ಸ್ ಆಗಿರ್ತೀರಾ, ಈ ವೃಷಭ ರಾಶಿಯವರಿಗೆಲ್ಲರಿಗೂ ಕೂಡ ಇವತ್ತು ತುಂಬ ವಿಶೇಷವಾದಂತಹ ದಿನ ನಿಮ್ಮದಾಗಿರುತ್ತೆ. ನಿಮ್ಮನ್ನು ಇವತ್ತು ಗುರುತಿಸುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಸಹೋದ್ಯೋಗಿಗಳ ಸಹಕಾರದಿಂದ ಕೂಡ ನೆಮ್ಮದಿ ಇರುತ್ತೆ. ನೋಡಿ, ಯಾರೆಲ್ಲ ವೃಷಭ ರಾಶಿಯವರೆಗೂ ಸಹೋದ್ಯೋಗಿಗಳಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರ ಕ್ಷೇತ್ರಗಳಲ್ಲಿ ಅಥವಾ ಉದ್ಯೋಗ ಕ್ಷೇತ್ರಗಳಲ್ಲಿ ಯಾರೆಲ್ಲ ಜೊತೆಗಾರರಿರ್ತಾರೆ ಅವರಿಂದ ಇವತ್ತು ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಕೂಡ ನಾವು ಇವತ್ತು ನೋಡ್ಬೋದು. ಹಾಗೆ ಮಿಥುನ ರಾಶಿ, ಆಧ್ಯಾತ್ಮಿಕ ಚಿಂತನೆಯಿಂದ ತೃಪ್ತಿ ಸಿಗುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ ಆಧ್ಯಾತ್ಮಿಕ ಚಿಂತನೆ ಮಾಡಿ. ನೋಡಿ, ಯಾರೇ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡಿದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇವತ್ತು ಕೂಡ ಈ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಇವತ್ತು ಸಂತೃಪ್ತಿಯಾಗುತ್ತೆ ಒಂದು ಪೂಜಾ ವಿಧಿವಿಧಾನಗಳಿಂದ. ಹಾಗೆ ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ನೆರವೇರುವಂಥದ್ದು. ಯಾರೆಲ್ಲ ಈ ಒಂದು ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ಕೆಲವೊಂದು ವಿಚಾರಗಳಲ್ಲಿ ನೋಡಿ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಿರ್ತಾರೆ, ಕೆಲಸ ಆಗ್ತಾನೆ ಇರಲ್ಲ, ಕೈ ಹಿಡಿತಾ ಇರಲ್ಲ. ಆದರೆ ಇವತ್ತು ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನಾವು ಮಿಥುನ ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ನ್ಯಾಯಾಲಯದ ಕೇಸು ಕೂಡ ನಿಮ್ಮಂತೆ ಆಗುವಂಥದ್ದು. ಏನಾದರೂ ನ್ಯಾಯಾಲಯದಲ್ಲಿ ಏನಾದರೂ ಕೇಸುಗಳಿದ್ದರೆ ನಿಮ್ಮಂತೆ ಆಗುವಂತಹ ಲಕ್ಷಣಗಳು ಕೂಡ ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕಟಕ ರಾಶಿ, ಸರ್ಕಾರಿ ನೌಕರರಿಗೆ ಕೊಂಚ ವಿಶ್ರಾಂತಿ ದೊರಕುವಂಥದ್ದು. ಯಾರೆಲ್ಲ ಸರ್ಕಾರಿ ನೌಕರರು ಇರ್ತಾರೆ ಇವತ್ತು ನಿಮಗೆ ವಿಶ್ರಾಂತಿ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಈ ಗೌರ್ಮೆಂಟ್ ಕೆಲಸ ಮಾಡೋರಿಗೆ ಅವರು ಬೆಳಗ್ಗಿಂದ ಸಂಜೆವರೆಗೂ ಕೂಡ ಕೆಲಸ ಇದ್ದೇ ಇರುತ್ತೆ. ಕೆಲವರು ಹೇಳ್ಬೋದು ಅವ್ರಲ್ಲಿ ಕೆಲಸ ಮಾಡಲ್ಲ ಅದು ಇದು ಅಂದರೆ, ಅವರಿಗೆ ಇರುವಷ್ಟು ಟೆನ್ಷನ್ ಯಾರಿಗೂ ಇರೋದಿಲ್ಲ. ಅಷ್ಟಾಗಿ ತುಂಬ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಅವರಿಗೆ ವಿಶ್ರಾಂತಿ ಸಿಗುವಂತಹ ಸಂದರ್ಭ ಎದುರಾಗುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಕ್ರೀಡಾ ಹಾಗೂ ಕಲಾ ಕ್ಷೇತ್ರದಲ್ಲಿ ಉನ್ನತ ಅಭಿವೃದ್ಧಿ ಕೂಡ ಆಗುವಂಥದ್ದು. ಯಾರೆಲ್ಲ ಈ ಕ್ರೀಡಾಸಕ್ತರಿರ್ತೀರಾ ಮತ್ತು ಯಾರೆಲ್ಲ ಕ್ರೀಡೆಯಲ್ಲಿ ಅವ್ರನ್ನ ಜೀವನವನ್ನು ತೊಡಗಿಸಿಕೊಂಡಿರ್ತೀರಾ ಇವರಿಗೆಲ್ಲರಿಗೂ ಕೂಡ ಉನ್ನತ ಅಭಿವೃದ್ಧಿ ಆಗುವಂಥದ್ದು. ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣ್ತಾ ಇರುತ್ತೆ. ಯಾರಾದರೂ ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ರು ಕೂಡ ಅವರಿಗೆ ಚೇತರಿಕೆ ಕಾಣುವಂಥದ್ದು ಕಟಕ ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ಸಿಂಹರಾಶಿ, ಹಂತ ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ದೊರಕುವಂಥದ್ದು. ಯಾರೆಲ್ಲ ಸಿಂಹರಾಶಿಯವರು ಇರ್ತೀರಾ ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಹಂತ ಹಂತವಾಗಿ ನಿಮಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ನಾವು ನೋಡ್ಬೋದು. ಮತ್ತು ಬಾಕಿ ಬರಬೇಕಾಗಿದ್ದ ಹಣ ಬಂದು ಕೈ ಸೇರುವಂಥದ್ದು ಕೂಡ ಇವತ್ತು ನೋಡ್ಬೋದಾಗಿದೆ. ಬಾಕಿ ಬರಬೇಕಾಗಿದ್ದ ಹಣ ಅಂತ ಹೇಳ್ತೀವಿ ಅಂದರೆ ಯಾರಿಗೋ ಕೊಟ್ಬಿಟ್ಟಿರ್ತೀರಾ, ಅವರು ಕೊಡ್ತಾ ಇರಲ್ಲ, ಬರ್ತಾ ಇರಲ್ಲ, ಅಥವಾ ಒಂದು ವ್ಯಾಪಾರ ಉದ್ಯೋಗದ ನಿಮಿತ್ತವಾಗಿ ನೀವು ಹಣವನ್ನು ಕೊಟ್ಟಿರ್ತೀರಾ, ಅವೆಲ್ಲ ಬರಬೇಕಾಗಿರೋ ದುಡ್ಡು ಇವತ್ತು ಬಂದು ಕೈ ಸೇರುವಂತಹ ಲಕ್ಷಣಗಳು ಸಿಂಹರಾಶಿಯವರಿಗೆ ಕಾಣ್ತಾ
ಇದೆ. ಹಾಗೆ ದೂರದ ಸ್ಥಳಗಳಿಗೆ ಕೂಡ ವರ್ಗಾವಣೆ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಏನಾದರೂ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರ, ಒಂದು ಗೌರ್ಮೆಂಟ್ ಆಗಲಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಆಗಲಿ, ಬೇರೆ ಕಡೆ ನಿಮಗೆ ವರ್ಗಾವಣೆ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ, ಕಠಿಣ ಪರಿಶ್ರಮದಿಂದ ಕಾರ್ಯದಲ್ಲಿ ಯಶಸ್ಸು ಕೂಡ ಕಾಣುವಂಥದ್ದು. ಯಾರೆಲ್ಲ ಈಗ ಕನ್ಯಾ ರಾಶಿಯವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ಅವ್ರಿಗೆ ತುಂಬ ವಿಶೇಷವಾಗಿ ಇವತ್ತು ಕಾರ್ಯದಲ್ಲಿ ಯಶಸ್ಸು ಕೂಡ ಸಿಗುವಂಥದ್ದು ಕೂಡ ನೋಡಬಹುದು. ಅಂದರೆ ವಿವಾಹ ಆಗಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಇವತ್ತು ವಿಶೇಷವಾಗಿ ಸೋಮವಾರ ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಈ ಮದುವೆಯ ವಿಚಾರದಲ್ಲಿ ತೊಂದರೆಗಳು, ದೋಷಗಳು, ದೃಷ್ಟಿ ದೋಷ ಅಂತ ಹೇಳ್ತೀವಿ, ಈ ರೀತಿ ಏನೇ ದೋಷಗಳಿದ್ರು ಕೂಡ ನಿವಾರಣೆ ಆಗಿ ನಿಮಗೆ ಮುಂದೆ ದಾರಿ ಕಾಣುವಂಥದ್ದು ಕೂಡ ಆಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ತುಲಾ ರಾಶಿ, ಭೂಮಿಗೆ ಸಂಬಂಧಿಸಿದ ಮಧ್ಯವರ್ತಿತನದ ಹಾಗೂ ಮಾರಾಟದ ವ್ಯವಹಾರಗಳಲ್ಲಿ ವಿಶೇಷವಾಗಿ ಎಚ್ಚರಿಕೆ ಇರಬೇಕಾಗುತ್ತೆ. ಏನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಮಾಡಬೇಕಾದ್ರೆ ಅಥವಾ ನೀವು ಮಧ್ಯವರ್ತಿಗಳಾಗಿರಿ ಅಥವಾ ಮಧ್ಯವರ್ತಿಗಳಿಂದ ಇವತ್ತು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾರು ಈ ತುಲಾ ರಾಶಿಯವರು ಏನಾದರೂ ಭೂಮಿ ವ್ಯವಹಾರ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಅದರಿಂದ ಅನಾನುಕೂಲಗಳಂತ ಕಾಣಿಸ್ತಾ ಇದೆ ಗೋಚಾರ ಫಲದಲ್ಲಿ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸವನ್ನು ಕೈಗೂಡಬೇಕಾಗುತ್ತೆ. ಹಾಗೆ ವೃತ್ತಿರಂಗದಲ್ಲಿ ಯಶಸ್ಸು ಕೂಡ ಹೊಂದುವಿರಿ. ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ನಿಮಗೆ ಯಶಸ್ಸು ಕೂಡ ಕಾಣ್ತಾ ಇದೆ ತುಲಾರಾಶಿಯವರಿಗೆ. ಹಾಗೆ ವೃಶ್ಚಿಕ ರಾಶಿ, ಆದಾಯದ ಹೊಸದಾರಿ ಗೋಚರವಾಗಲಿದೆ. ಅಂದರೆ ಆದಾಯದ ಹೊಸದಾರಿ ಅಂದರೆ ಏನು? ಯಾವುದೋ ಒಂದು ಕಡೆ ವ್ಯಾಪಾರನೋ ಅಥವಾ ಉದ್ಯೋಗನೋ ಏನೋ ಕೆಲಸ ಮಾಡ್ತಾ ಇರ್ತೀರಾ, ಆದರೆ ಇನ್ನೂ ಒಂದು ಹೊಸ ದಾರಿ ಕಾಣುತ್ತೆ. ತುಂಬ ದಿವಸ ನಡ್ಕೊಂಡಿರ್ತಾರೆ, ಯಾವುದೋ ಒಂದು ಮಾಡೋಣ ಕೆಲಸ, ಈ ಕೆಲಸ ಕೈ ಹಾಕಬೇಕೋ ಬೇಡವೋ ಏನು ಆ ಥರ ಇರುತ್ತಲ್ವ. ಆದರೆ ಆ ಒಂದು ನಿಮ್ಮ ಮನಸಂಕಲ್ಪಿತವಾಗಿರುವ ಕೆಲಸ ಕಾರ್ಯ ಕೈಗೂಡುವಂತಹ ಲಕ್ಷಣಗಳು ಇವತ್ತು ನಿಮಗೆ ಕಾಣ್ತಾ ಇದೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಜವಾಬ್ದಾರಿ ಕೂಡ ನಿಮ್ಮ ಹೆಗಲೇರು, ಹೊಸ ಜವಾಬ್ದಾರಿ ಹೆಗಲೇರುವುದನ್ನು ಕೂಡ ನಾವು ಇವತ್ತು ನೋಡ್ಬೋದಾಗಿದೆ. ಹೊಸದಾಗಿ ಏನೋ ಒಂದು ನೋಡಿ, ಯಾವಾಗ ನೀವು ಹೊಸದ ಕೆಲಸ ಮಾಡಬೇಕು ಅಂದ್ಕೊಳ್ತೀರಾ ಆವಾಗ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಧನಸ್ಸು ರಾಶಿ, ಯಂತ್ರಾಗಾರದಲ್ಲಿ ಅಗ್ನಿ ಭಯ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಈ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಧನಸ್ಸು ರಾಶಿಯವರು ಇವತ್ತು ನೋಡಿ ತುಂಬ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಅಗ್ನಿ ಭಯ ಕಾಡುವಂಥದ್ದು, ಏನಾದರೂ ಈ ಬೆಂಕಿಯಿಂದ ತೊಂದರೆಗಳು ಅನುಭವಿಸುವಂಥದ್ದು ಕಾಣಿಸ್ತಿದೆ. ಹಾಗಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಹಾಗೆ ಮಾಡಿದ ಕೆಲಸಗಳ ಬಗ್ಗೆ ಮತ್ತೊಮ್ಮೆ ಯೋಚಿಸುವುದು ಕೂಡ ಉತ್ತಮವಾಗಿರುತ್ತದೆ. ಏನೋ ಒಂದು ಕೆಲಸ ಮಾಡಿಬಿಟ್ಟಿರ್ತೀರಾ, ಅದು ಒಳ್ಳೆಯದು ಕೆಟ್ಟದ್ದು, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸವನ್ನು ಕಾರ್ಯರೂಪಕ್ಕೆ ತರುವುದು ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವ ಕಾರ್ಯವೂ ಕೂಡ ಪೂರ್ಣ ಆಗುವಂಥದ್ದು. ಹಾಗಾಗಿ ನೋಡಿ, ಯಾವಾಗ ಯೋಚನೆ ಮಾಡಿ ನಾವು ಕೆಲಸಗಳನ್ನು ಮಾಡ್ತೀವಿ ಆವಾಗ ಆ ಕೆಲಸ ನಮಗೆ ಪೂರ್ಣ ಆಗುತ್ತೆ, ನಮಗೆ ಅದರಿಂದ ಅನುಕೂಲಗಳು ಕೂಡ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ನಾವು ಧನಸ್ಸು ರಾಶಿಯವರಿಗೆ ನೋಡ್ಬೋದು. ಹಾಗೆ ಮಕರ ರಾಶಿ, ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವಂಥದ್ದು. ಯಾರೆಲ್ಲ ಅತಿಯಾಗಿ ಆತ್ಮವಿಶ್ವಾಸದಿಂದ ಕೆಲಸ ಮಾಡಬೇಕಾಗುತ್ತೆ ಅವಾಗ ನೋಡಿ ಕೆಲಸ ಕೆಟ್ಟೋಗುತ್ತೆ. ಹೇಳ್ತಾರೆ ನೋಡಿ, ಸುಮ್ಮನೆ ಏನೋ ಹಿಂದೆ ಮುಂದೆ ನೋಡಿದ್ರೆ ಕೈ ಹಾಕ್ಬಿಟ್ರು, ಏನೋ ಈ ಥರ ಕಳ್ಕೊಂಬಿಟ್ವಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅತಿಯಾಗಿ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಕೈಗೊಡಬೇಡಿ, ನಿಮಗೆ ಅನಾನುಕೂಲಗಳು ಮಕರ ರಾಶಿಯವರಿಗೆ ಕಾಣ್ತಾ ಇದೆ. ವೃತ್ತಿಯಲ್ಲಿ ಒಂದು ಸಣ್ಣ ತಪ್ಪು ನಿಮಗೆ ಬೇಸರದ ಉಂಟು ಮಾಡುವಂಥದ್ದು ಕೂಡ, ಯಾವುದೋ ಕೆಲಸ ಕಾರ್ಯದಲ್ಲಿ ಈ ಚಿಕ್ಕ ಪುಟ್ಟ ತಪ್ಪುಗಳಾಗುತ್ತೆ, ಅದರಿಂದ ಬೇಸರ ಆಗುವ ಸಾಧ್ಯತೆ ಇದೆ. ಮತ್ತು ಖರ್ಚುಗಳ ಮೇಲೆ ನಿಗಾ ಇಡುವುದು ತುಂಬ ಒಳ್ಳೆಯದಾಗಿರುತ್ತೆ. ನೋಡಿ, ವೃಥಾ ಖರ್ಚು ಮಾಡಬಾರ್ದು, ಹಣ ವ್ಯಯ ಮಾಡದಲೇ ಇವತ್ತು ದಿನವನ್ನು ಕಳೀರಿ, ನಿಮಗೆ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿ, ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಮುಂದೆ ಸಾಗುವಂಥದ್ದು. ಮಾಡುವ ಕೆಲಸಗಳು ಇವತ್ತು ಅಡೆತಡೆಗಳಿಲ್ಲದೆ ಕೆಲಸ ಆಗುತ್ತೆ. ತುಂಬ ದಿವಸದಿಂದ ಹೇಳ್ತಾ ಇರ್ತೀರಲ್ವಾ, ಯಾವುದು ನಮಗೆ ಕೆಲಸನೇ ಆಗ್ತಾ ಇಲ್ಲ, ಈ ರೀತಿ ತೊಂದರೆ ಅನುಭವಿಸ್ತಿರ್ತಾರೆ, ಯಾರೋ ಬಂದು ತೊಂದರೆ ಕೊಡ್ತಾ ಇರ್ತಾರೆ. ಆದರೆ ಕುಂಭರಾಶಿಯವರಿಗೆ ಇವತ್ತು ಏನೇ ಕೆಲಸ ಮಾಡಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತು ಧಾರ್ಮಿಕ ಮತ್ತು ಮಂಗಳ ಕಾರ್ಯದಲ್ಲಿ ಭೇಟಿ ನೀಡುವಂಥದ್ದು, ಮಿತ್ರರ ಭೇಟಿಯಿಂದ ಆರ್ಥಿಕ ಲಾಭ ಕೂಡ ದೊರಕುವಂಥದ್ದು. ವಿಶೇಷವಾಗಿ ಈ ಧಾರ್ಮಿಕವಾಗಿ ನೋಡಿ, ಇವತ್ತು ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಆಗಿರುತ್ತೆ, ಪಿತೃಗಳನ್ನು ಪೂಜೆ ಮಾಡಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಮತ್ತು ಆರ್ಥಿಕವಾಗಿ ಕೂಡ ಲಾಭ ಕೂಡ ನಿಮಗೆ ದೊರಕುವಂಥದ್ದು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ, ಖರ್ಚಿಗೆ ತಕ್ಕಷ್ಟು ಹಣ ಬರುವುದರಿಂದ ಈ ದಿನ ತೊಂದರೆ ಇರುವುದಿಲ್ಲ. ನೋಡಿ, ನಿಮಗೆ ಇವತ್ತು ಏನಾಗುತ್ತೆ ಮೀನರಾಶಿಯವರಿಗೆ, ನಿಮಗೆ ಏನಾದರೂ ಹಣದ ಅವಶ್ಯಕತೆ ಇದ್ದಾಗ ಆ ಅವಶ್ಯಕತೆಗೆ ತಕ್ಕಷ್ಟು ಹಣ ನಿಮಗೆ ಕೈ ಸೇರುವುದರಿಂದ ನಿಮಗೆ ಇವತ್ತು ದಿನ ಕೂಡ ಚೆನ್ನಾಗಿರುವಂಥದ್ದು. ನಿಗದಿತ ಕಾರ್ಯಗಳೆಲ್ಲವೂ ಕೂಡ ಸುಲಭವಾಗಿ ಪೂರ್ಣ ಆಗುವಂಥದ್ದು. ಮಾಡಬೇಕಾಗಿರೋ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮಗೆ ಶೀಘ್ರವಾಗಿ ಮತ್ತು ಸುಲಭವಾಗಿ ಕೆಲಸ ಕಾರ್ಯಗಳಾಗುತ್ತೆ. ಮತ್ತು ಮಾತುಕತೆಯ ಮೂಲಕ ಸಮಸ್ಯೆ ಕೂಡ ಪರಿಹಾರಕ್ಕೆ ಆಗುವಂಥದ್ದು. ನೋಡಿ, ಏನೋ ಒಂದು ಸಮಸ್ಯೆ ಇರುತ್ತಲ್ವ, ಮಾತುಕತೆಯಿಂದ ಪರಿಹಾರ ಮಾಡ್ಕೊಳ್ಳಿ, ನಿಮಗೆ ಇವತ್ತು ಪರಿಹಾರದ ಅನುಕೂಲ ಕೂಡ ನಿಮಗೆ ಆಗುವಂಥದ್ದು ಮೀನರಾಶಿಯವರಿಗೆ ನೋಡ್ಬೋದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದರೆ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ.
ನೇರವಾಗಿ ಹೋಗಿ ಗುರೂಜಿಯವ್ರನ್ನ ಭೇಟಿಯಾಗ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಗುರೂಜಿಯವರ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿಯಾಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ಅಂದರೆ ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ. ಈ ಮಹಾಲಯ ಅಮಾವಾಸ್ಯೆಯ ವಿಶೇಷತೆ, ಮಹತ್ವತೆ ಯಾವ ರೀತಿಯಾಗಿರುತ್ತೆ, ಇನ್ನು ಈ ಪಿತೃಪಕ್ಷಗಳಲ್ಲಿ ದಾನಗಳನ್ನು ಮಾಡ್ಬೋದಾ, ಯಾವ ರೀತಿಯಾದಂಥ ದಾನಗಳನ್ನು ಮಾಡಬೇಕಾಗತ್ತೆ, ಯಾವ ರೀತಿಯಾದಂಥ ದಾನಗಳನ್ನು ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ನೀವು ಪಡ್ಕೊಳ್ಬಹುದಾಗಿದೆ, ಇದಕ್ಕೆ ಆದಂಥ ನೀತಿ ನಿಯಮಗಳು ಯಾವ ರೀತಿಯಾಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ಕುರಿತಾಗಿ ನೋಡಿ, ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ಈ ಪಿತೃ ಕಾರ್ಯಗಳಿಗೆ ತುಂಬ ಶ್ರೇಷ್ಠವಾಗಿರುವಂಥದ್ದು. ನೋಡಿ, ಈ ಒಂದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಈ ಒಂದು ಅಮಾವಾಸ್ಯೆ ದಿನ ಪಿತೃಗಳಿಗೆ ಪೂಜೆ ಮಾಡ್ತಾರೆ. ಯಾಕೆ ಪಿತೃಗಳಿಗೆ ಪೂಜೆ ಮಾಡಬೇಕಂತ ತಿಳ್ಕೊಬೇಕು. ನೋಡಿ, ಇದು ಈಗ ಹಿಂದೆ 15 ದಿನದಿಂದನೂ ಕೂಡ ನಾವು ಈ ಪೌರ್ಣಮಿಯಿಂದ ಅಮಾವಾಸ್ಯೆವರೆಗೆ ಪಿತೃಪಕ್ಷ ಅಂತ ಹೇಳ್ತೀವಿ. ಈ ಹಿಂದೆ 15 ದಿನದಿಂದನೂ ಕೂಡ ಕೆಲವರು ಈ ಪಕ್ಷಗಳು ಅಂತ ಮಾಡ್ತಾ ಇರ್ತಾರೆ. ಕೆಲವು ಕಡೆ ಪಕ್ಷ ಅಂತಾರೆ, ಕೆಲವರಿಗೆ ಹಿರಿಯರು ಪೂಜೆ ಅಂತ ಹೇಳ್ತಾರೆ, ಪಿತೃಪಕ್ಷ ಅಂತ ಕೆಲವರು ಕಡೆ ಹೇಳ್ತಾರೆ. ಯಾಕೆ ಮಾಡಬೇಕು ತಿಳ್ಕೊಬೇಕು. ಪ್ರಧಾನವಾಗಿ ನೋಡಿ, ಯಾರೆಲ್ಲ ಅಕಾಲಿಕ ಮೃತ್ಯು ಹೊಂದ್ಬಿಟ್ಟಿರ್ತಾರೆ, ಅಕಾಲಿಕ ಮೃತ್ಯು ದೋಷ ಅಂತ ಹೇಳ್ತೀವಿ, ನೇಣಕ್ಕೊಂಡು ಸತ್ತೋಗ್ಬಿಟ್ಟಿರ್ತಾರೆ, ಮರಣ ಹೊಂದಿಬಿಟ್ಟಿರ್ತಾರೆ, ಅಥವಾ ಅಪಘಾತಗಳಾಗಿ ಮರಣ ಹೊಂದಿರ್ತಾರೆ, ಮತ್ತು ಬೇರೆ ಥರ ಏನೋ ಒಂದು ಅಕಾಲಿಕ ಮೃತ್ಯು ದೋಷ ಆಗಿರೋರಿಗೆ ಸಂಸ್ಕಾರಗಳು ಮಾಡ್ಕೋಬೇಕಾಗುತ್ತೆ. ಕೆಲವರು ಗೊತ್ತಿರುತ್ತೆ, ಕೆಲವರು ಗೊತ್ತಿಲ್ಲದೆ, ಕೆಲವರು ಮಾಡಿರಲ್ಲ. ಈ ರೀತಿ ಆದಾಗ ಯಾವಾಗ ನಮ್ಮ ಪಿತೃಗಳಿಗೆ ಸಂಸ್ಕಾರಗಳಾಗಿರಲ್ಲ, ಅವಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಯಾವುದೇ ಕೆಲಸ ಆಗಲಿಕ್ಕೆ ಅವ್ರು ಬಿಡ್ತಾ ಇರಲ್ಲ. ಯಾಕಂದರೆ ಅವ್ರದ್ದು ಲಿಂಗರೂಪದಲ್ಲಿ ಒಂದು ಪ್ರೇತಾತ್ಮ ಇಲ್ಲೇನೆ ಓಡಾಡ್ತಾ ಇರುತ್ತಂತೆ. ಓಕೆ, ಅದು ಶಾಸ್ತ್ರದಲ್ಲಿ ಒಂದು ಗರುಡ ಪುರಾಣದಲ್ಲಿ ಹೇಳಿರುವಂಥದ್ದು. ಅದಕ್ಕೋಸ್ಕರನೇ ಪಿತೃಪಕ್ಷಕ್ಕೆ ಅಷ್ಟು ಮಾನ್ಯತೆ ಇದೆ. ನಮ್ಮ ಹಿಂದಿನವರು ಅಷ್ಟು ಅದನ್ನು ಜವಾಬ್ದಾರಿಯುತವಾಗಿ ಮಾಡುವಂತಹ ಕೆಲಸ. ನೋಡಿ, ಯಾವುದೇ ನೋಡಿ, ಈಗ ಒಂದು ಮರಣ ಬಂತು ಅಂದರೆ ಎಲ್ಲರೂ ಸೇರಿಕೊಂಡು ಎಷ್ಟು ಜವಾಬ್ದಾರಿಯುತವಾಗಿ ಸಂಸ್ಕಾರಗಳು ಮಾಡ್ತಾರೆ ಅಲ್ವಾ. ಯಾಕಂದರೆ ನಮ್ಮ ಸಂಪ್ರದಾಯದಲ್ಲಿ ಹಿಂದಿನಿಂದನೂ ಬಂದಿರುವಂಥದ್ದು ಅದು ವಿಶೇಷವಾಗಿ ಪಿತೃಗಳಿಗೆ ಮಾಡಬೇಕಾಗಿರುವಂತಹ ಕಾರ್ಯ. ಯಾವಾಗ ಈ ಕಾರ್ಯಗಳು ನೆರವೇರಿಸಿರಲ್ಲ ನಾವು, ಆವಾಗ ನಮಗೆ ತೊಂದರೆಗಳು ಅನುಭವಿಸ್ತೀವಿ. ಹಾಗಾಗಿ ಯಾಕೆ ಮಾಡಬೇಕು, ಮತ್ತು ಇದಕ್ಕೆ ಮತ್ತೆ ಕೆಲವೊಂದು ದಾನಗಳೆಲ್ಲ ಇರುತ್ತೆ. ಈಗ ಕೆಲವರು ನೋಡಿರ್ತೀವಿ ನಾವು, ಸ್ವಯಂಪಾಕ ದಾನಗಳೆಲ್ಲ ಕೊಡ್ತಾರೆ. ಒಂದು ತರಕಾರಿಗಳನ್ನಾಗಲಿ, ಈಗ ನಾರ್ತಲ್ಲಿ ಜಾಸ್ತಿ ಈ ದೇವಸ್ಥಾನಗಳು ತಂದು ಕೊಡ್ತಾ ಇರ್ತಾರೆ. ಕೆಲವ್ರಿಗೆ ಗೊತ್ತೇ ಇರಲ್ಲ. ಗೋಧಿ, ಅಕ್ಕಿ, ಮತ್ತು ಏನಂದರೆ ಒಂದು ಬ್ರಾಹ್ಮಣರಿಗೆ ಆಗಲಿ ಅಥವಾ ಯಾರು ಒಂದು ಅರ್ಹರಿರ್ತಾರೆ ಅವ್ರಿಗೆ ದಾನಗಳು ಕೊಡ್ತಾ ಇರ್ತಾರೆ. ಯಾಕೆ, ಯಾವಾಗ ನಾವು ಪ್ರತಿಫಲ ಅಪೇಕ್ಷೆ ಇಲ್ಲದಲೇ ದಾನ ಕೊಡಬೇಕು. ನೋಡಿ, ದಾನ ಅನ್ನುವಂಥದ್ದು ನಾವು ಪ್ರತಿಫಲ ಅಪೇಕ್ಷೆ ಇರಬಾರ್ದು. ನಾವು ದಾನ ಕೊಡಬೇಕಾಗುತ್ತೆ. ಈ ಪಿತೃ ಕಾರ್ಯದಲ್ಲಿ ವಿಶೇಷವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದಾನ ಕೊಡಬೇಕಾಗುತ್ತೆ. ಹಾಗಾಗಿ ಪಿತೃಪಕ್ಷಗಳಲ್ಲಿ ನಾವು ಪಕ್ಷ ಮಾಡಿಲ್ಲ ಅಂತಂದ್ರೆ ನಮಗೇನು ತೊಂದರೆಗಳು ನೋಡ್ಕೋಬೇಕಾಗುತ್ತೆ. ನೋಡಿ, ಒಂದು ವಂಶ ಉದ್ಧಾರ ಆಗಕ್ಕೆ ಬಿಡಲ್ಲ. ನೋಡಿ, ಅವ್ರಿಗೆ ಮದುವೆ ಆಗಲಿಕ್ಕೆ ಆಗಲ್ಲ. ಒಂದು ಮನೆಯಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ, ಯಾವಾಗಲೂ ಮಕ್ಕಳಿಗೆ ಮದುವೆ ಕೂಡ ಬರ್ತಾ ಇಲ್ಲ ಅಂತಂದ್ರೆ ಪಿತೃದೋಷ, ಆಯಿತಾ. ಮತ್ತು ಮಕ್ಕಳಾಗ್ತಾ ಇರಲ್ಲ. ಯಾವುದೇ ಕೆಲಸ ಮಾಡೋಕ್ಕೋಗಿ ನೀವು ಕೈಗೂಡಲ್ಲ ನಮಗೆ. ಯಾಕಂದರೆ ಅದು ಪಿತೃಗಳು ನಮಗೆ ಯಾವ ಒಳ್ಳೆ ಒಂದು ಶುಭ ಕಾರ್ಯ ಆಗಲಿಕ್ಕೆ ಬಿಡ್ತಾ ಇರಲ್ವಂತೆ. ಯಾಕಂದರೆ ಅವರಿಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದರೆ ಅವರು ವಂಶ ಉದ್ಧಾರ ಆಗಲಿಕ್ಕೆ ಬಿಡೋದಿಲ್ಲ. ನೋಡಿ, ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಈಗ ಒಂದು ದೇವರು ನಮಗೇನಾದರೂ ಒಂದು ಆಶೀರ್ವಾದ ಮಾಡಬೇಕು ಅಂತಂದರೆ ಪಿತೃಗಳನ್ನು ಕೇಳಿ ಕೊಡ್ತಾರೆ ಅಂತ. ನೋಡಿ, ನಿಮ್ಮ ವಂಶದ ದಿಂದ ಈ ರೀತಿ ಪೂಜಾ ಪುನಸ್ಕಾರಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಯೋಗ್ಯತೆ ಇದೆಯಾ? ಪಿತೃಗೇನೆ ಇವರು ಏನು ಕೆಲಸ ಮಾಡದಿದ್ದರು, ಅವ್ರಿಗೆ ಇನ್ನೇನು ಯೋಗ್ಯತೆ ಇರುತ್ತೆ ಅಂತಲ್ವಾ. ಈ ರೀತಿ ಆ ದೇವರಿಗೂ ಕೂಡ ಪಿತೃಗಳನ್ನು ಹೇಳಿ ಕೊಡೋದಂತೆ. ನಮಗೆ ಯಾವುದೇ ವರ ಕೊಡಬೇಕು ಅದು ಒಂದು ವಂಶ ಉದ್ಧಾರ ಆಗಬೇಕಂದ್ರೂ ಕೂಡ ಅಷ್ಟು ಪ್ರಾಮುಖ್ಯತೆ ಪ್ರಾಶಸ್ತ್ಯ ಈ ಪಿತೃಗಳಿಗಿರುವಂಥದ್ದು. ಹಾಗಾಗಿ ಈ ಒಂದು ಪಿತೃಪಕ್ಷದಲ್ಲಿನೂ ಕೂಡ ಕೆಲವರು ಏನು ಮಾಡ್ತಾರೆ ನೋಡಿ, ಆ ಸತ್ತಿರುವ ನಕ್ಷತ್ರದಂದು ಕೆಲವೊಂದು ಅವ್ರಿಗೆ ಏನು ಪೂಜಾರಿಗಳನ್ನು ಧೂಪ ದೀಪಾದಿಗಳನ್ನು ಮಾಡುವಂಥದ್ದು, ಅವ್ರಿಗೆ ನೈವೇದ್ಯಗಳು ಭಕ್ಷ್ಯ ಭೋಜಗಳು ಮಾಡುವುದಿದೆ. ಕೆಲವರು ಅವ್ರ ನಕ್ಷತ್ರದಲ್ಲಿ ಮಾಡ್ತಾರೆ, ಅವ್ರು ಹುಟ್ಟು ಸತ್ತೋಗಿರೋ ನಕ್ಷತ್ರದಲ್ಲಿ, ಮರಣ ಹೊಂದಿರೋ ನಕ್ಷತ್ರದಲ್ಲಿ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ವರ್ಷಕ್ಕೊಂದ್ಸರಿ ನೋಡಿ, ಅದು ಆ್ಯಕ್ಚುಲಿ ವರ್ಷಕ್ಕೊಂದ್ಸರಿನಲ್ಲ, ತಿಂಗಳು ಕೂಡ ಇರುತ್ತೆ. ಮಾಸಿಕ ಪಕ್ಷಗಳು ಅಂತಲೂ ಕೂಡ ಮಾಡ್ತಾರೆ. ಅದೆಲ್ಲ ಗೊತ್ತಿರೋರು ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾ ಇರ್ತಾರೆ. ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಈಗ ಪಿತೃಪಕ್ಷಗಳಲ್ಲಿ ಆದ್ರೂ ಕೂಡ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಆ ಪಿತೃಗಳಿಗೆ ನಾವು ಪೂಜಾರಿಗಳನ್ನು ಮಾಡಲೇಬೇಕಾಗುತ್ತೆ. ಆವಾಗ ನೋಡಿ, ಒಂದ್ಸರಿ ಮಾಡಿ ನೋಡಿ ನಿಮ್ಮ ಎಷ್ಟು ಅಭಿವೃದ್ಧಿ ಆಗ್ತೀರಾ ಅಂತ. ಯಾವಾಗ ನಮ್ಮ ಪಿತೃಗಳಿಗೆ, ಈಗ ನಮ್ಮ ಪಿತೃಗಳಂದರೆ ನಮ್ಮ ಪೂರ್ವಜರು,
ಅವರನ್ನು ನಾವು ಯಾವಾಗ ಅವ್ರನ್ನ ನಾವು ಎಷ್ಟೆಲ್ಲ ಪೂಜೆಗಳು ಮಾಡಿ ಅವರಿಗೆ ನಾವು ಅಂದರೆ ಅವ್ರಿಗೆ ಎಷ್ಟೆಲ್ಲ ನಾವು ಭಕ್ತಿಯಿಂದ ಪೂಜೆಗಳಿಗೆ ಮಾಡ್ತೀವಿ, ಆವಾಗ ನಮಗೆ ಅವರು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಮಾಡಿ ನೋಡಬೇಕು. ನೋಡಿ, ಈ ಒಂದು ಪಿತೃಪಕ್ಷ ಅಂತ ಬಂದಾಗ ಈ 15 ದಿನವೂ ಕೂಡ ನಾವು ಅವರ ನಕ್ಷತ್ರ ಸಿಕ್ಕಿದ್ರೆ ನಕ್ಷತ್ರ ದಿನ ಮಾಡ್ಕೋಬೋದು. ಇಲ್ಲ ಈ 15 ದಿನ ಯಾವಾಗಲೇ ಆಗಲಿ ಈ ನದಿ ತೀರಗಳಲ್ಲಿ ಮಾಡ್ತಾರೆ. ಈ ಕಾವೇರಿ ನದಿ ತೀರನಾಗಲಿ ಬೇರೆ ಕಡೆ ಎಲ್ಲಾದರೂ ನದಿ ತೀರಗಳಲ್ಲಿ ವಿಶೇಷವಾಗಿ ಪಿತೃದೋಷ ನಿವಾರಣೆಗೋಸ್ಕರ ಈ ಪಕ್ಷಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲೋಗಿ ಮಾಡಿಸ್ಕೋಬಹುದು. ತದನಂತರ ಈಗ ದಾನಗಳೇನು ಅಂತ, ಈಗ ಪಿತೃಗಳು ಮರಣ ಹೊಂದ್ಬಿಟ್ಟಿರ್ತಾರೆ, ಅಕಾಲಿಕ ಮೃತ್ಯು ಆಗಿಬಿಟ್ಟಿರುತ್ತೆ. ಅವ್ರು ಎಲ್ಲಿ ಹೋಗಬೇಕು? ವೈಕುಂಠಕ್ಕೆ ತಲುಪಬೇಕು, ಕೈಲಾಸ ತಲುಪಬೇಕು. ಈ ಕೈಲಾಸಕ್ಕೆ ತಲುಪುವಷ್ಟರಿಗೆ ಎಷ್ಟೆಲ್ಲ ಅವ್ರಿಗೂ ಅಡೆತಡೆಗಳಿರುತ್ತೆ, ಅದನ್ನೆಲ್ಲ ನಿವಾರಣೆ ಆಗ್ತಾ 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 ಅವರು ವೈಕುಂಠಕ್ಕೆ ಮತ್ತು ಕೈಲಾಸಕ್ಕೆ ಹೋಗುವಂಥದ್ದು, ಸ್ವರ್ಗಕ್ಕೆ ಹೋಗುವಂಥದ್ದು. ಅಲ್ಲಿ ಅವ್ರು ಹೋಗ್ಬೇಕಂದ್ರೆ ನಾವಿಲ್ಲಿ ದಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿದೆ. ಹಾಗಾಗಿ ಈಗ ವಿಶೇಷವಾಗಿ ಇದರಲ್ಲಿ 16 ದಾನಗಳನ್ನು ಕೂಡ ಕೊಡ್ತಾರೆ. ಮರಣ ಹೊಂದಿದಾಗ 16 ದಾನಗಳು ಹೇಳಿದೆ ಶಾಸ್ತ್ರದಲ್ಲಿ. ಮತ್ತು ಈ ದಶದಾನಗಳು ಕೂಡ ಇರುವಂಥದ್ದು. ಅಂದರೆ ಭೂಮಿ ಆಗಲಿ, ತಿಲ ಆಗಲಿ, ತುಪ್ಪ ಆಗಲಿ, ಈ ರೀತಿ ಇವನ್ನೆಲ್ಲ ಏನಕ್ಕೆ ಮಾಡಬೇಕು ಮತ್ತು ಇದರಿಂದ ಏನೆಲ್ಲ ಲಾಭಗಳನ್ನು ಕೂಡ ನೋಡೋಣ. ನೋಡಿ, ದಶದಾನಗಳ ಬಗ್ಗೆ ಮಾತ್ರ ನಾನು ಇವತ್ತು ನಿಮಗೆ ಹೇಳ್ತಾ ಇರೋದು. ಇದರಲ್ಲಿ ದಾನಗಳು ಮಾಡ್ಕೊಳ್ಳಿ. ಯಾರಾದರೂ ಪಿತೃಗಳಿಗೆ ಸಂಸ್ಕಾರ ಆಗಿಲ್ದವ್ರಿಗೆ ಏನಾದರೂ ತೊಂದರೆ ಅನುಭವಿಸ್ತಿರ್ತಾರೆ, ನಮ್ಗೆ ಗೊತ್ತೇ ಇಲ್ಲ ಪಿತೃಗಳದು ಮಾಡಿಲ್ಲ ಅಂದ್ಕೊಂಡವರು ಈ ದಾನದಿಂದ ಕೂಡ ಮುಕ್ತಿ ಹೊಂದ್ಬೋದು. ನಾನು ಹೇಳಿದೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದಲೇ ಮಾಡುವಂತಹ ದಾನ ಇದಾಗಿರುತ್ತೆ. ಹಾಗಾಗಿ ಪ್ರಥಮವಾಗಿ ಈ ಭೂದಾನ ಮಾಡುವಂಥದ್ದು. ನೋಡಿ, ಭೂಮಿ ದಾನ ಮಾಡಬೇಕು ಅಂತ ಹೇಳುತ್ತೆ. ಭೂಮಿ ದಾನ ಮಾಡಲಿಕ್ಕೆ ಆಗದರೆ ಏನು ಮಾಡಬೇಕು ಅನ್ನೋದು ಕೂಡ ಶಾಸ್ತ್ರದಲ್ಲಿ ಹೇಳಿದೆ. ಒಂದು ಚಂದನ ದಾನ ಮಾಡಿ ಅಂತ, ಒಂದು ಚಂದನದ ಒಂದು ಕಟ್ಟೆ ಆ ಥರ ಕೊಡುವಂಥ ಅದನ್ನು ಕೂಡ ದಾನ ಮಾಡ್ಬೋದು ಈ ಬ್ರಾಹ್ಮಣರಿಗೆ. ಯಾಕೆ ಮಾಡಬೇಕು? ನೋಡಿ, ಇದನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಬ್ರಹ್ಮ ಹತ್ಯೆ ಅಂತ ಮಹಾಪಾಪ ಕೂಡ ನಿವಾರಣೆ ಆಗುತ್ತಂತೆ. ಬ್ರಹ್ಮ ಹತ್ಯೆ ಅಂದರೆ ಯಾರನ್ನಾದರೂ ಈ ಬ್ರಾಹ್ಮಣರನ್ನ ಒಂದು ಸಾಯಿಸ್ಬಿಟ್ಟಿರ್ತಾರೆ, ಇದು ಮಾಡಿಬಿಟ್ಟಿರ್ತಾರೆ, ಗೊತ್ತಿಲ್ಲದಲ್ಲೋ ಇಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಬ್ರಹ್ಮಹತ್ಯ ದೋಷಗಳು ಬಂದುಬಿಟ್ಟಿರುತ್ತೆ. ಈ ಬ್ರಹ್ಮಹತ್ಯೆ ದೋಷ ನಿವಾರಣೆ ಆಗಲಿಕ್ಕೆ ಈ ಭೂಮಿ ದಾನ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಚಂದನ ಒಂದು ಏನು ಹೇಳ್ತಾರೆ, ಚಂದನಕ್ಕೆ ಒಂದು ಸ್ಯಾಂಡಲ್, ಅದನ್ನು ದಾನ ಕೂಡ ಮಾಡ್ಬೋದು. ಗಂಧದ ಒಂದು ಚಕ್ಕೆನೋ ಕಡ್ಡಿನೋ ಈ ರೀತಿ ದಾನ ಕೂಡ ಮಾಡುವಂಥದ್ದು ಕೂಡ ಇದೆ. ಹಾಗೆ ಭೂಮಿಯನ್ನು ಯಾವಾಗ ದಾನ ಮಾಡಲು ಅವ್ರಿಗೆ ಆಗೋದಿಲ್ಲ, ಆವಾಗ ಈ ಚಂದನ ಕಟ್ಟಿಗೆಯನ್ನು ಪೂಜೆ ಮಾಡಿ ಅವ್ರಿಗೆ ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದು ಮತ್ತು ಅದೇ ರೀತಿ ನೋಡಿ, ಎರಡನೇದಾಗಿ ತಿಲ, ಈ ಕಪ್ಪು ಎಳ್ಳು ಅಂತ ಹೇಳ್ತೀವಿ. ಕಪ್ಪು ಎಳ್ಳನ್ನು ಕೂಡ ಪೂಜೆ ಮಾಡಿ ದಾನ ಮಾಡಬೇಕು. ಸುಮ್ಮನೆ ತಗೊಂಡೋಗಿ ಯಾರಿಗೋ ನೋಡಿ ಈ ಥರ ಹೇಳ್ಬಿಟ್ಟಾರೆ ಗುರುಗಳು, ಹೋಗ್ಬಿಟ್ಟು 1 kg ಎಳ್ಳು ತೊಗೊಂಬಂದ್ಬಿಟ್ಟು ಹೋಗಿ ಕೊಟ್ಬಿಡಿ ಅಂತಾರೆ. ಅಲ್ಲ, ಅದು ಅವರು ಸಂಕಲ್ಪ ಮಾಡಿ ಪೂಜೆ ಮಾಡಿ ದಾನವನ್ನು ಮಾಡಬೇಕಾಗುತ್ತೆ. ಹಾಗೆ ಈ ಎಳ್ಳಿನ ಬೀಜಗಳನ್ನು ಏನು ಸೂಚಿಸುತ್ತೆ? ಇದು ಆಲೋಚನೆ ಮತ್ತು ಕ್ರಿಯೆಯಲ್ಲಿನ ಪಾಪಗಳನ್ನು ತೆಗೆದುಹಾಕುತ್ತಂತೆ. ನೋಡಿ, ಏನೋ ನಾವು ನಮ್ಮ ಆಲೋಚನೆಯಿಂದ ಏನೋ ಕೆಟ್ಟದು ಆಲೋಚನೆ ಮಾಡಿಬಿಟ್ಟಿರ್ತೀವಿ, ಇದನ್ನೆಲ್ಲವೂ ಕೂಡ ಪಾಪಗಳನ್ನು ತೊಳೆದಾಕುತ್ತಂತೆ ಈ ತಿಲ. ಹಾಗಾಗಿ ತಿಲ ದಾನ ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಚಿನ್ನ ದಾನವನ್ನು ಮಾಡುವಂಥದ್ದು, ಅಂದರೆ ಒಂದು ಬಂಗಾರದ ಒಂದು ತುಂಡೋ ಅಥವಾ ಏನೋ ಅವ್ರಿಗೆ ಅನುಕೂಲದ ರೀತಿಯಲ್ಲಿ ಕೂಡ ದಾನ ಮಾಡಿದ್ರೆ ಇದು ಏನಕ್ಕೆ ಮಾಡಬೇಕು? ನೋಡಿ, ದೇವರನ್ನು ತೃಪ್ತಿಪಡಿಸುತ್ತದೆ ಮತ್ತು ಯಮಲೋಕದ ದುಃಖಗಳಿಂದ ಒಂದರಿಂದ ಎಲ್ಲವನ್ನು ಕೂಡ ನಮಗೆ ವಿನಾಯಿತಿ ಸಿಗುತ್ತಂತೆ. ನೋಡಿ, ಈ ಬಂಗಾರ ದಾನ ನಾವು ಮಾಡುವುದರಿಂದ ನಮ್ಮ ಪೂರ್ವಜರಿಗೆ ಯಮಲೋಕದಲ್ಲಿ ಏನೇ ತೊಂದರೆಗಳು ಇಲ್ದಿರ ಅವ್ರಿಗೆ ಶಾಪವೆಲ್ಲ ನಿವಾರಣೆ ಆಗಿ ಅವ್ರಿಗೆ ಅನುಕೂಲ ಆಗುತ್ತಂತೆ. ಹಾಗೆ ತುಪ್ಪವನ್ನು ದಾನ ಮಾಡಬೇಕು. ನೋಡಿ, ತುಪ್ಪ ಏನಕ್ಕೆ ದಾನ ಮಾಡಬೇಕು? ದೇವತೆಗಳನ್ನು ಮೆಚ್ಚಿಸಲು ತುಪ್ಪ ದಾನ ಮಾಡುವಂಥದ್ದಂತೆ. ಏಕೆಂದರೆ ದೇವತೆಗಳಲ್ವ ನಮ್ಮ ಪಿತೃಗಳಿಗೆ ಅವ್ರಿಗೇನೇ ಅನುಕೂಲ ಮಾಡಬೇಕು, ಅವ್ರಿಗೆ ಅನಾನುಕೂಲಗಳಾಗಬೇಕು, ಅಲ್ಲಿ ಪಿತೃಗಳಿಗೆ ಮೋಕ್ಷ ಸಿಗಬೇಕು ಅಂದರೂ ಕೂಡ ದೇವತೆಗಳು ಕಾರಣ ಆಗಿರ್ತಾರೆ. ಹಾಗಾಗಿ ಈ ತುಪ್ಪವನ್ನು ದಾನ ಮಾಡುವಂಥದ್ದು. ಹಾಗೆ ವಸ್ತ್ರದಾನ ಮಾಡುವಂಥದ್ದು. ನಮಗೆ ಏನಾದರೂ ಈ ತೊಂದರೆಗಳು ದೋಷಗಳು ಏನಾದರೂ ಆಗ್ತಾ ಇತ್ತಂದರೆ, ಅಂದರೆ ಯಮದೂತರಿಂದ ಆ ತೊಂದರೆಗಳನ್ನು ತಪ್ಪಿಸಲು ವಸ್ತ್ರದಾನ ಮಾಡುವಂಥದ್ದು. ಹಾಗೆ ಈ ಧಾನ್ಯ ದಾನ ಮಾಡುವಂಥದ್ದು. ಏನಕ್ಕೆ ಧಾನ್ಯ? ಯಮಲೋಕದ ದ್ವಾರಪಾಲಕರಿಂದ ತೊಂದರೆಗಳನ್ನು ತಪ್ಪಿಸಲು. ಯಾರೆಲ್ಲ ದ್ವಾರಪಾಲಕರಿಂದ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ ಪಿತೃಗಳು, ಅವರಿಗೆ ಅವೆಲ್ಲ ನಿವಾರಣೆ ಆಗಲಿ ಅಂತ ಹೇಳ್ತಾ ಈ ಧಾನ್ಯ ದಾನವನ್ನು ಮಾಡುವಂಥದ್ದು. ಹಾಗೆ ಒಬ್ಬ ವ್ಯಕ್ತಿಯನ್ನು ಉತ್ತಮ ಲೋಕಕ್ಕೆ ಕರೆದೊಯ್ಯಲು ಬೆಲ್ಲ ದಾನ ಮಾಡಬೇಕು ಅಂತ ಹೇಳುತ್ತೆ. ಆ ಒಂದು ಸತ್ತಂತಹ ವ್ಯಕ್ತಿ ಒಳ್ಳೆಯ ಲೋಕಕ್ಕೆ ಹೋಗಲಿ ಅಂತ ಹೇಳ್ತಾ, ನಮ್ಮ ಪೂರ್ವಜರು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇಲ್ಲಿ ನಾವು ಬೆಲ್ಲ ದಾನವನ್ನು ಮಾಡಬೇಕು. ಹಾಗೆ ಬೆಳ್ಳಿ ದಾನ, ಪಾಪಗಳಿಂದ ವಿನಾಯಿತಿ ಪಡೆದು ಮತ್ತು ಸ್ವರ್ಗವನ್ನು ಆನಂದಿಸಲು ಬೆಳ್ಳಿ ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಉಪ್ಪು ದಾನ ಮಾಡುವಂಥದ್ದು. ನೋಡಿ, ಯಮಭಟ್ಟರಿಂದ ಯಾವಾಗ ತೊಂದರೆಗಳು ಅನುಭವಿಸಬಾರ್ದು ಅವರು ಅಂತ ಹೇಳ್ತಾ ನಾವು ಉಪ್ಪನ್ನು ದಾನ ಮಾಡಬೇಕು. ಒಂದು ಸ್ವಲ್ಪ ಕಲ್ಲುಪ್ಪು, ನಿಮ್ಗೆ ಅನುಕೂಲ ಎಷ್ಟಾಗುತ್ತೋ ಅಷ್ಟು ಉಪ್ಪು ದಾನವನ್ನು ಮಾಡುವಂಥದ್ದು. ಮತ್ತು ಗೋದಾನ. ನೋಡಿ, ಈ ಗೋವಿನ ದಾನ ಒಬ್ಬರನ್ನು ಎಲ್ಲ ರೀತಿಯ ನರಕಗಳಿಂದ ಆಚೆ ಕಳಿಸುತ್ತಂತೆ. ಅದು ಯಾವುದೇ ಅವ್ರಿಗೆ, ಏಕೆಂದರೆ
ಇಲ್ಲಿ ಈ ಒಂದು ಭೂಲೋಕದಲ್ಲಿ ಏನೆಲ್ಲ ತಪ್ಪುಗಳು ಮಾಡಿರ್ತಾರೋ, ಏನೇನೋ ಮಾಡಿ ನರಕಲೋಕ ಏನಾದರೂ ಅವ್ರಿಗೆ ಪ್ರಾಪ್ತಿಯಾಗಿದ್ದರೆ ನರಕಲೋಕದಿಂದ ವಿಮುಕ್ತಿ ಸಿಕ್ಕಿ ಅವ್ರಿಗೆ ವಿಷ್ಣು ಸಾಯುಜ್ಯ ಸಿಗಲಿ ಅಂತ ಹೇಳ್ತಾ, ವಿಷ್ಣುತ್ವ ಅವ್ರಿಗೆ ಸಿಗಲಿ ಅಂತ ಹೇಳ್ತಾ ಈ ಗೋದಾನವನ್ನು ಮಾಡುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಈ ರೀತಿ ದಶದಾನಗಳನ್ನು ಮಾಡಿ ಆ ಪಿತೃಗಳಿಗೆ ಮೋಕ್ಷವನ್ನು ಕೊಟ್ಟಾಗ ನಮಗೆ ಇಲ್ಲಿ ಅಭಿವೃದ್ಧಿ, ನಮಗೆ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇರ್ತೀವಿ. ಯಾವುದೇ ರೀತಿಯ ತೊಂದರೆಗಳಿಲ್ದಿರ ನಮ್ಮ ಜೀವನವು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡಿದ್ದಾರೆ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.